ಜನತಾ ದರ್ಶನದಲ್ಲಿ ಮಾಜಿ ಶಾಸಕ ಗೌರಿಶಂಕರ್ ಗರಂ. ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ ಗೌರಿಶಂಕರ್. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಜನರ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆ ನೀಡುವ ಉದ್ದೇಶದಿಂದ ಆಯೋಜಿಸಿದ್ದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಗೌರಿಶಂಕರ್ ಗರಂ ಆಗಿದ್ದು, ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಗರದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗ್ರಾಮಾಂತರ ಭಾಗದ ಸಾರ್ವಜನಿಕರು ವಿವಿಧ ಸಮಸ್ಯೆಗಳ ಕುರಿತು ಮನವಿಯನ್ನ ಸಲ್ಲಿಸಿದ್ದು, ಕೂಡಲೇ ಸ್ಪಂದಿಸಿದ ಗೌರಿಶಂಕರ್ ತಹಸೀಲ್ದಾರ್ ಕಚೇರಿ ಹಾಗೂ ಎಸಿ ಕಚೇರಿಗೆ ಭೇಟಿಯನ್ನ ನೀಡಿ ಅರ್ಜಿದಾರರ ಸಮಸ್ಯೆಗಳನ್ನು ಸ್ಥಳದಲ್ಲೇ ವಿಲೇವಾರಿ ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲದೆ ಸಲ್ಲಿಕೆಯಾಗಿರುವ ಎಲ್ಲಾ ಅರ್ಜಿಗಳ ಕುರಿತು 15 ದಿನದೊಳಗೆ ಕ್ರಮ ಕೈಗೊಂಡು ಮಾಹಿತಿಯನ್ನ ನೀಡಬೇಕೆಂದು ತಾಕೀತು ಮಾಡಿದ್ರು. ಇರಲಿಲ್ಲ ಊರಲ್ಲಿ, ಕುಟುಂಬ ಜೊತೆ ಹೊರಗಡೆ ಇದೆ. ಇವತ್ತು ಸುಮಾರು 100 ಜನ ಏನು ಸಮಸ್ಯೆಗಳಿರುವಂಥದ್ದು ಈ ತಾಲೂಕು ವ್ಯಾಪ್ತಿನಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗ್ಬೋದು, ಮತ್ತು ತಾಲೂಕು ಕಚೇರಿ ಡಿಪಾರ್ಟ್ಮೆಂಟ್ ಆಗ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲವು ಏನು ಸಮಸ್ಯೆಗಳಿದ್ದು ರೈತರು ಇವತ್ತು ಅರ್ಜಿಗಳು ತಂದು ಸುಮಾರು ನನಗಿರೋ ಮಾಹಿತಿ ಇವತ್ತು ಒಂದು 500 ಜನಕ್ಕೂ ಹೆಚ್ಚು ಜನ ಇವತ್ತಿರಲಿಲ್ಲ ತಾಲೂಕು ಆಫೀಸಲ್ಲಿ. ಈ ನಿಟ್ಟಿನಲ್ಲಿ ನಮ್ಮ ಗ್ಯಾರಂಟಿ ಅಧ್ಯಕ್ಷರು ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ನೇತೃತ್ವದಲ್ಲಿ ಇವತ್ತು ಜನಸಂಪರ್ಕ ಕಾರ್ಯಕ್ರಮ ಮಾಡೋದು. ಸೊ ಇವತ್ತು ನಾನೇ ಖುದ್ದಾಗಿ ತಹಸೀಲ್ದಾರ್ನ ಭೇಟಿ ಮಾಡಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ವ್ಯಾಪ್ತಿಗೆ ಬರುವಂಥ ಸಂಪೂರ್ಣವಾಗಿ ಎಲ್ಲ ಅರ್ಜಿಗಳನ್ನ ತೊಗೊಂಡೋಗಿ ಕೊಟ್ಟು 15 ದಿವಸದೊಳಗಡೆ ಅವ್ರ ಕೆಲಸ, ರೈತರ ಕೆಲಸ ಅಲಿಸಬಾರ್ದು, ಅವ್ರು ಬಂದ ಗೌರವ ಕೊಟ್ಟು ಕೆಲಸ ಮುಗಿಸ್ಕೊಡಿ ಅಂತ ಹೇಳಿ ಅರ್ಜಿ ನಾನೇ ಅವ್ರ ಕೈ ಕೊಟ್ಬಿಟ್ಟು ಮಾಡಿಕೊಡಿ ಅಂತ ಹೇಳಿ ಬಂದಿದ್ದೀನಿ. ಎಲ್ಲ ಕ್ಲಿಯರ್ ಮಾಡ್ತೀವಿ ಸರ್ 15 ಡೇಸ್ ಅಂತ ಹೇಳೋರು. ಇವು ಕೂಡ ಹಲವಾರು ಭಾಗದಲ್ಲಿ ಕುಡಿಯೋ ನೀರು ಸಮಸ್ಯೆ ಇತ್ತು, ಬಂದು ನನ್ನ ಭೇಟಿಯಾಗಿದ್ದರು. ನಮ್ಮ ರಾಜೇಶ್ ಅವರು ಅವರೆಲ್ಲ ಬಂದು ಭೇಟಿಯಾಗಿದ್ದರು, ಕೃಷ್ಣೇಗೌಡರು ಅವ್ರು ಬಂದು ಭೇಟಿಯಾಗಿದ್ದರು. ಆ ವಿಚಾರದಲ್ಲಿ ಅವ್ರಿಗೆ ಇವಾಗ ಮಾಹಿತಿ ಕೊಟ್ಟಿದ್ರು. ಅವರು ಕೂಡ ಸರ್ ಇನ್ನು ಸ್ವಲ್ಪ ದಿವಸದಲ್ಲಿ ಬೋರ್ ಕೊಟ್ಟು ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್ ಸಮಸ್ಯೆ ಇರೋ ಕಡೆ ಅಂತ ಕೂಡ ಮಾಹಿತಿ ಕೊಟ್ಟವರು. ಇವತ್ತು ಭಾಳ ಯಶಸ್ವಿ ಆಯಿತು. ಏನು ಹೊಸದಾಗಿ ಮಾಡ್ಕೊಬೇಕಲ್ಲ ಸರ್, ಜಿಲ್ಲೆಯಲ್ಲಿ ಸಾಧನಾ ಸಮಾವೇಶ ಜರುಗ್ತಾ ಇದೆ, ನೀವೇನ ಸಮಾವೇಶದಲ್ಲಿ ಭಾಗಿಯಾಗ್ತೀರಾ ಸರ್? ಒಳ್ಳೆಯದಾಗಲಿ. ಈಗ ಸಾಧನಾ ಸಮಾವೇಶ ಏನು ನಡೀತಾರೋ, ಸಾಮಾನ್ಯ ಮುಖ್ಯಮಂತ್ರಿಗಳು ಬಂದು ಇವತ್ತು ಆ ಕಾರ್ಯಕ್ರಮ ನೀನು ಉದ್ಘಾಟನೆ ಮಾಡಿ ಅಧ್ಯಕ್ಷತೆ ತಗೋತಾರೋ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತಿನ ಕಾರ್ಯಕ್ರಮ ಆಗ್ತಾಯಿದ್ದು ಭಾಳ ಅದ್ಭುತವಾಗಿ ಆಗಲಿ. ಯಾಕಂದರೆ ಈಗಾಗಲೇ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲೇ 2 ಕಾರ್ಯಕ್ರಮಗಳನ್ನ ಮಾಡೋದು, ಸರ್ಕಾರಿ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಸುಮಾರು 2 ಜನ ಸೇರಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋದು. ಇದು 3ನೇ ಕಾರ್ಯಕ್ರಮ ಆಗ್ತಾ ಇರೋದು. ಸೊ ನಿಟ್ಟಿನಲ್ಲಿ ನನಗಿರೋ ಮಾಹಿತಿ ಪ್ರಕಾರ ಸುಮಾರು 4-5 ಲಕ್ಷ ಜನ ಸೇರ್ತಾರೆ ಅನ್ನೋಂಥದ್ದು ಕೂಡ ಮಾಹಿತಿ ಇದೆ. ಭಾಳ ಯಶಸ್ವಿ ಆಗ್ತದೆ. ನನಗೇನು ಖುಷಿ ಅಂದರೆ ಈ ಒಂದು ಶಂಕುಸ್ಥಾಪನೆ ಮಾಡೋ ವಿಚಾರದಲ್ಲಿ ಗೋರಿಮುಂದರಿ ಗ್ರಾಮದಲ್ಲಿ ನಾನು MLA ಆಗಿದ್ದಾಗ, ಕುಮಾರಸ್ವಾಮಿ CM ಆಗಿದ್ದಾಗ ಅವತ್ತಿನ ದಿನ ಸುಮಾರು 220 KV ಸ್ಟೇಷನ್ನ ಇವತ್ತು ಕೂರೂರು ಮತ್ತು ಇನ್ನು ತಮ್ಮ ಕನಸಿನ ಯೋಜನೆಯಾದ ಕೋಡಿ ಮುದ್ದನಹಳ್ಳಿ ಕೆಇಬಿ ಸ್ಟೇಷನ್ಗೆ ಮುಖ್ಯಮಂತ್ರಿ ಹಾಗೂ ಉಪ ಮುಖ್ಯಮಂತ್ರಿಗಳು ಗುದ್ದಲಿ ಪೂಜೆಯನ್ನ ನೆರವೇರಿಸ್ತಾ ಇರುವುದು ಸಂತಸದ ವಿಚಾರ ಎಂದಿದ್ದಾರೆ. ಇನ್ನು ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ಯಾವುದೇ ಕಾರಣಕ್ಕೂ ಬೇರೆ ಪಕ್ಷದ ಕಡೆ ಹೋಗೋದಿಲ್ಲ. ದೇವಸ್ಥಾನದ ಕಾರ್ಯಕ್ರಮವಾಗಿದ್ದ ಕಾರಣ ಕಾರ್ಯಕರ್ತರು ಕುಮಾರಸ್ವಾಮಿ ಜೊತೆ ಫೋಟೋವನ್ನ ಹಾಕಿದ್ದಾರೆ. ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಎಂದಿದ್ದಾರೆ. ನಾನು ಅವತ್ತು ಕುಮಾರಸ್ವಾಮಿ ಲೆಟರ್ ಮಾಡಿಸಿ ಏನವತ್ತು ಲೆಟರ್ನ ಫಾರ್ವರ್ಡ್ ಮಾಡಿದ್ದು. ಇವತ್ತು ಎಲ್ಲ ಒಂದು ಕಡೆ ನಮ್ಗೆ ಸಂತೋಷದ ದಿನ. ಸುಮಾರು 194 ಕೋಟಿ ರೂಪಾಯಿನಲ್ಲಿ ಈಗಾಗಲೇ ಟೆಂಡರ್ ಆಗಿ ಅಗ್ರಿಮೆಂಟ್ ಕೂಡ ಆಗಿದೆ. ಸೊ ಅದು ಕೂಡ ಇವತ್ತು ಶಂಕುಸ್ಥಾಪನೆ ಅವತ್ತು ಸಿದ್ದರಾಮಯ್ಯನವರು ಮಾಡ್ತಾರೆ ಅಂತ ಮಾಹಿತಿ ಕೂಡ ಇದೆ. ಸೊ ಹಾಗಾಗಿ ನಮ್ಮ ಹೆಬ್ಬೂರು ಮತ್ತು ಗುರೂರು ಭಾಗದ ಎಲ್ಲ ರೈತರಿಗೂ ಕೂಡ ನನ್ನ ಕನಸಿನ ಕೂಸದು ಯಾವುದು 220 KV ಸೆಕ್ಷನ್ ತರುವಂಥದ್ದು ಕನಸಿನ ಕೂಸಾಗಿತ್ತು. ಅದು 135 ಕೋಟಿ ಇತ್ತು. ಈಗ ಅನೌನ್ಸ್ಮೆಂಟ್ ಆಗಿ 194 ಕೋಟಿಗೆ ಬಂದು ನಿಂತಿದೆ. ಈಗ ಅಗ್ರಿಮೆಂಟ್ ಕೂಡ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಏನು ಶಂಕುಸ್ಥಾಪನೆ ಮಾಡ್ತಾರೋ, ಪೂಜೆ ಮಾಡ್ತಾರೋ, ಭೂಮಿ ಪೂಜೆ, ನಮ್ಮ ತಾಲೂಕಿನ ನನ್ನ ಕನಸಿನ ಕೂಸು ಕೂಡ ಒಂದು ಪೂಜೆ ಮಾಡ್ತಾ ಇರೋವಂಥದ್ದು ನಂದು ಮತ್ತು ಗುರೂರು ಮತ್ತು ಹೆಬ್ಬೂರು ಭಾಗದ ರೈತರ ಪುಣ್ಯ ಅಂತ ನಾನು ಕೂಡ ಭಾವಿಸ್ತೀನಿ. ಸೊ ಸರ್ಕಾರಕ್ಕೆ, ವಿಶೇಷವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ ಮತ್ತು ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ನಮ್ಮ ತಾಲೂಕಿನ ಜನರ ಪರವಾಗಿ ವಿಶೇಷವಾಗಿ ಅವರಿಗೆ, ನಮ್ಮ ಸ್ಟೇಷನ್ಗೆ ಇವತ್ತೇನು ಭೂಮಿ ಪೂಜೆ ಮಾಡ್ತಿದ್ದೀರಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಸರ್, ಮುಲ್ಕಟ್ಟಮ್ಮ ದೇವಸ್ಥಾನದ ಜಾತ್ರೆಯಲ್ಲಿ ಕುಮಾರಸ್ವಾಮಿ ಅವರ ಸ್ವಾಗತಕ್ಕೆ ನಿಮ್ಮ ಭಾವಚಿತ್ರ ಅಳವಡಿಸಿದ್ರು ಫ್ಲೆಕ್ಸ್ನಲ್ಲಿ. ಅದ್ರ ಬಗ್ಗೆ ಗೊಂದಲ ಇದೆ ಕ್ಷೇತ್ರ ಜನತೆಗೆ, ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅವೆಲ್ಲ ಇರಬೇಕ್ರಿ ರಾಜಕಾರಣದಲ್ಲಿ.
ಅವೆಲ್ಲ ಇದ್ರೆ ಅಲ್ವಾ, ಗೊಂದಲ ಇದ್ರೆ ರಾಜಕಾರಣ ಅಲ್ವಾ? ಗೊಂದಲ ಇಲ್ದಿರೋ ರಾಜಕಾರಣ ಇದೆಯಾ? ಗೊಂದಲ ಇರಬೇಕು ರಾಜಕಾರಣದಲ್ಲಿ. ನೋಡಿ, ಆ ಗೊಂದಲ ಇಲ್ದಿರೋ ನೀವು ಕೇಳ್ತಿದ್ರಾ? ಗೊಂದಲ ಇದೆ, ನೀವು ಕೇಳ್ತೀರಿ, ಕೇಳಿ. ಅದು ಅವ್ರವ್ರ ಇಷ್ಟ, ಅದು ಯಾಕಂತ ಅವ್ರು ಏನು ಮಾಡೋಕ್ಕಾಗ್ತದೆ? ಈಗ ಆ ಊರಿನಲ್ಲಿ ನನ್ನ ಬೆಂಬಲಿಗರು ಅವರೇ, JDS ಬೆಂಬಲಿಗರು ಅವರೇ, BJP ಬೆಂಬಲಿಗರು ಅವರೇ. ಬಿಜೆಪಿ ಫೋಟೋ ಹಾಕತ್ತಾರೆ, JDSನವರು ಕುಮಾರಸ್ವಾಮಿ ಫೋಟೋ ಹಾಕತ್ತಾರೆ, ಕಾಂಗ್ರೆಸ್ ನನ್ನ ಫೋಟೋ ಹಾಕೊಂಡವ್ರು ಅಷ್ಟೇ. ಅಲ್ಲಿ ನಾಯಕ ಸಮುದಾಯ ಸ್ವಲ್ಪ ಜಾಸ್ತಿ ಐತೆ ಮುಳ್ಕುಂಟೆನಲ್ಲಿ, ಹಾಗಾಗಿ ರಾಜನ ಫೋಟೋ ಕೂಡ ಹಾಕೊಂಡಿರೋಂತ ಆಗಿದೆ. ಎಷ್ಟು ಬಿಟ್ಟರೆ ಬೇರೆ ಏನಿಲ್ಲ, ಅಂಥದ್ದೇನು ನೀವು ಅಂದ್ಕೊಂಡಾಗ ಏನಿಲ್ಲ. ಮುಂದೆ ಬಂದಾಗ ಮಾತಾಡ್ತೀವಿ. ಸೊ ಕ್ಷೇತ್ರದಲ್ಲಿ ವಿದ್ಯುತ್ಕಾಗಿ ಜನ ರಸ್ತೆ ತಡೆ ಮಾಡಿ ಮತ್ತೆ KEB ಸ್ಟೇಷನ್ಗಳು ಮುಖ್ಯ ಆಗ್ತಾವ್ರೆ, ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅಲ್ಲ, ಈಗ ವಿದ್ಯುತ್ ಇಲಾಖೆ ವಿಚಾರ ಬಂದಾಗ ಸಮಸ್ಯೆ ಸತ್ಯ ಒಪ್ಪೋದಿಲ್ಲ ನಾನು. ಎಸ್, ನಾನೀಗಾಗಲೇ ಯಾರೋ ಯೂಸ್ಲೆಸ್ ಫೆಲೋ, ಯಾರೋ ಹೆಬ್ಬೂರ್ ಎಸ್ವೋ ಪಾಪ, ಯಾವೊಬ್ಬ ರೈತ ಫೋನ್ ಮಾಡೋದು ಫೋನ್ ರಿಸೀವ್ ಮಾಡಲ್ಲ ಅನ್ನೋದು ದೊಡ್ಡ ಕಂಪ್ಲೇಂಟ್ ಇದೆ. ಆ ಭಾಗದಲ್ಲಿ ಬಹಳ ಸಮಸ್ಯೆ ಇದೆ ಸ್ಟೇಷನ್. ನಾನು ಎಡೆಬಲಿ ಮಾಹಿತಿ ಕೊಟ್ಟಿದ್ದೀನಿ, ಮತ್ತೆ ಈಗ ಕೂಡ ಮಾಹಿತಿ ಕೊಟ್ಟಿದ್ದೀನಿ, ಕನ್ಸಲ್ಟು MDಗೂ ಮಾಹಿತಿ ಕೊಟ್ಟಿದ್ದೀನಿ. ಅಂಥವ್ರು ಯಾಕೆ ಅಂಥವ್ರು ಹಾಕಿ ರೈತರಿಗೆ ಹಾಕಿ ಮಾಡ್ತೀರ ಅಂತ ಬಹಳ ಸಮಸ್ಯೆ ಇರೋದು ಸತ್ಯನೇ ಇಲ್ಲ ನನ್ನ ವಿದ್ಯುತ್ ಇಲಾಖೆನಲ್ಲಿ. ಸೊ ಈ ನಿಟ್ಟಿನಲ್ಲೇ ನಾನು ಏನಾರೋ ಒಂದು ಕೆಲಸ, ಈಗ ಒಬ್ಬ MLA ಆದಮೇಲೆ ಹುಡುಕಬೇಕು, ಹಸಿರಾಗಿ ಹುಡುಕಬೇಕು ಜೀವನದಲ್ಲಿ, ಇಂಥ ಕೆಲಸ ಮಾಡೋದಕ್ಕನಪ್ಪ ಇತ್ತು ಅಂತ. ಅದಕ್ಕೋಸ್ಕರನೇ ಇನ್ನು ಕ್ಷೇತ್ರದಲ್ಲಿ ರೈತರು 3 ಫೇಸ್ ಕರೆಂಟ್ ಸಮಸ್ಯೆ ಎದುರಿಸ್ತಾ ಇದ್ದು, KEB ಅಧಿಕಾರಿಗಳು ರೈತರ ಕರೆಗಳಿಗೆ ತಕ್ಷಣ ಸ್ಪಂದಿಸಬೇಕು. ರೈತರು ಫೋನ್ ಮಾಡಿದಾಗ ಅಧಿಕಾರಿಗಳು ಮೊದಲು ಕರೆಯನ್ನ ಸ್ವೀಕರಿಸಬೇಕು ಎಂದಿದ್ದಾರೆ. ಜೊತೆಗೆ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿಗಬೇಕಾದ APMC ಹಾಗೂ ವಿವಿಧ ನಿಗಮ ಮಂಡಳಿ ಸ್ಥಾನಮಾನಗಳು ಇನ್ನೂ ಸಿಕ್ಕಿಲ್ಲ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ ಅವರು ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸಚಿವ ಪರಮೇಶ್ವರ್ ಅವರಿಗೆ ಮನವಿಯನ್ನ ಮಾಡಿದ್ದಾರೆ. 18 ತಿಂಗಳು ಟೈಮ್ ಇರೋದು, ಟೈಮ್ ಮಾಡು ಅಷ್ಟೊಳಗಡೆ ಕೆಲಸ ಮುಗಿಸ್ಬೇಕು ಅನ್ನೋದು ಸೆಷನ್. ಸೊ ಮುಗಿದ್ರೆ ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಗೂರೂರು ಮತ್ತು ಹೆಬ್ಬೂರು ಭಾಗದ ರೈತರಿಗೆ ಏನೂ ಸಮಸ್ಯೆ ಆಗಲ್ಲ ವಿದ್ಯುತ್ ಅನ್ನೋದು ವಿಶ್ವಾಸ ನನಗೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಹೇಳುವಂಥದ್ದು, ದಯವಿಟ್ಟು ಅಧಿಕಾರಿಗಳಿಗೆ ನಾವು ಎಚ್ಚರಿಕೆ ಕೊಡುವಂಥದ್ದು, ರೈತರು ಫೋನ್ ಮಾಡಿದಾಗ ರಿಸೀವ್ ಮಾಡಿ. ವಿದ್ಯುತ್ ಸಮಸ್ಯೆ ಇದೆ, ಯಾಕಂದರೆ ಎಕ್ಸಾಮಿನೇಷನ್ಸ್ ಅವೆಲ್ಲ ಕೆಲವು ಇನ್ನೂ ಎಕ್ಸಾಮ್ ನಡೀತಾವೆ, ಕೆಲವು ರಿಸಲ್ಟ್ ಬಂದವೆ, ಕೆಲವು ನಡೀತಾವೆ ಪ್ರೈವೇಟ್ ಎಕ್ಸಾಮಿನೇಷನ್ಸ್ ಅವು ತಗೊಂಡಾಗ. ಅಂತ ಸಮಸ್ಯೆ ಆಗೋದು ಬೇಡ, ರೈತರಿಗೆ ಸಮಸ್ಯೆ ಆಗೋದು ಬೇಡ. 3 ಫೇಸ್ ಕೊಡೋದು ಕರೆಕ್ಟಾಗಿ ಕೊಟ್ಬಿಡಿ, ಏನು 6 ಏನು ಕೊಡ್ತಾ ಇದ್ದಾರೆ ಕರೆಕ್ಟಾಗಿ ಕೊಟ್ಬಿಡಿ. ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಈ ಮುಂದಕ್ಕೆ ಎಚ್ಚೆತ್ಕೊಂಡು ಸಮ್ಮರು, ಈಗ ಬೇಸಿಗೆ ಕಾಲದಿಂದ ಕರೆಕ್ಟಾಗಿ ವಿದ್ಯುತ್ ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿ. ಇಲ್ಲೇ ಹೋದರೆ ಈಗ ರೈತರು ಮಾಡೋರೆ, ಇಲ್ಲ ನಾನೇ ಬಂದು ಬೀಗ ಹಾಕ್ಬೇಕಾಗಿದೆ ಆಫೀಸ್ಗೆ. ಸರ್, ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ನೀವು ಅಲ್ಲೇ 3 ವರ್ಷ ಆಯಿತು. ತಾಲೂಕಿನಲ್ಲಿ ಸಿಗಬೇಕಾದಂತಹ APMC, ಟೂಡಾ ಇಂಥ ಸ್ಥಾನಗಳು ಇದುವರೆಗೂ ಫಿಲಪ್ ಆಗಿಲ್ಲ. ಕಾರಣ ಯಾಕೆ ಸರ್? ಈ ಪ್ರಶ್ನೆ ದಯವಿಟ್ಟು ಡಾಕ್ಟರ್ G. ಪರಮೇಶ್ವರ್ ಸಾಹೇಬರು ಕೇಳೋದು ಒಳ್ಳೆಯದು. ಇಲ್ಲಿ ನಂದೇನು ಪಾತ್ರ ಇಲ್ಲ, ನಾನೇನು ಮಂತ್ರಿನೇ MLAನೇ ಇಲ್ಲ. ನೀವು ದಯವಿಟ್ಟು ಈ ವಿಚಾರವನ್ನು ಡಾಕ್ಟರ್ G. ಪರಮೇಶ್ವರ್ ಸಾಹೇಬ್ರ ಗಮನಕ್ಕೆ ತಂದ್ಬಿಡಿ. ಯಾಕಂದ್ರೆ ನಾನು ಈಗಾಗಲೇ ಒಂದು 8 ಬಾರಿ ಅವ್ರನ್ನ ಭೇಟಿ ಮಾಡಿದಾಗ ಖುದ್ದಾಗಿ ಪ್ರಸ್ತಾಪ ಕೊಟ್ಟಿದ್ದೀನಿ. ಸರ್, ಕೂಡ ಖಾಲಿ ಇದೆ, ಮುಗಿಸ್ಕೊಡಿ, ಯಾರನ್ನ ಮಾಡಿ ಒಬ್ಬರನ್ನ ಅಂತ ಹೇಳಿದ್ದೀವಿ. APMC ಕೂಡ ಖಾಲಿ ಇದೆ, ದಯವಿಟ್ಟು ಯಾರನ್ನ ಮಾಡಿ ಅಂತ ಹೇಳಿದ್ದೀವಿ. ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದ್ದೇವೆ, ತೀರ್ಮಾನ ಅವ್ರದ್ದು. ಅತಿ ಶೀಘ್ರವಾಗಿ ಮಾಡಿಕೊಟ್ರೆ ಅಧಿಕಾರ ಸಿಗುತ್ತೆ ರೀ ಕಾರ್ಯಕರ್ತರಿಗೆ. ನಂದು ಒತ್ತಾಯ ಇದೆ, ಪರಮೇಶ್ವರ್ ಸಾಹೇಬರಿಗೆ ನಂದು ಕೂಡ ಒತ್ತಾಯ ಇದೆ. ದಯವಿಟ್ಟು ಅತಿ ಶೀಘ್ರವಾಗಿ ಬೇಗನೆ ಅಧ್ಯಕ್ಷ ಉಪಾಧ್ಯಕ್ಷಗಳನ್ನ ಮತ್ತೆ ಡೈರೆಕ್ಟರ್ ಮಾಡುವಂಥ ಕೆಲಸವನ್ನು ಮಾಡಿಕೊಡಿ, ಕಾರ್ಯಕರ್ತರಿಗೆ ಅನುಕೂಲ ಆಗಲಿ ಅಂತ ನನ್ನ ಒತ್ತಾಯ ಕೂಡ ಇದೆ. ಇನ್ನು ಈ ವೇಳೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಮೇಶ್ ಸೇರಿದಂತೆ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.